ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಡಾಬಾ ಸ್ಟೈಲಲ್ಲಿ ಎಗ್ ಗ್ರೇವಿ ಮಾಡೋದು ಹೇಗೆ ಮಾಡ್ತಾರೆ ಅಂತ ಅವರು ಕ್ವಿಕ್ಕಾಗಿ ಮಾಡಿಕೊಡ್ತಾರೆ. ಸೊ ಎಗ್ ಗ್ರೇವಿ ಹೇಗಿರುತ್ತೆ ಡಾಬಾ ಸ್ಟೈಲ್ ಎಗ್ ಗ್ರೇವಿ, ಅದಕ್ಕೆ ಕಾಂಬಿನೇಷನ್ ನಾನು ಅಕ್ಕಿ ರೊಟ್ಟಿ ಮಾಡಿದೆ. ಮಲ್ನಾಡ್ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿತ್ತು. ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಫಸ್ಟು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಬಿಸಿನೀರು ಕುದಿಯೋಕ್ಕಿಟ್ಟು ಅದಕ್ಕೆ ಸ್ವಲ್ಪ 1 ಸ್ಪೂನು ಅಕ್ಕಿ ಹಸಿಟ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕುದಿದ ಮೇಲೆ ಅಕ್ಕಿ ಹಸಿಟ್ಟು ಹಾಕ್ಕೊಬೇಕು. ನೀವು ಇಲ್ಲಿ ಎಷ್ಟು ಜನ ಇದ್ದೀರಾ ಅಷ್ಟು ನೋಡಿ ಅಕ್ಕಿ ಹಸಿಟ್ಟು ಹಾಕ್ಕೊಬೇಕು. ಇಲ್ಲಿ ನಾನು ಮಾಡ್ತಾ ಇರೋದು ಒಂದು 6 ರೊಟ್ಟಿ ಇಲ್ಲಾಂದರೆ 8 ರೊಟ್ಟಿ ಆಗುತ್ತೆ. ಸೊ ಒಂದು ಸಲ ಕುದ್ದಾದ್ಮೇಲೆ ಒಂದು 2 ನಿಮಿಷ ಬಿಟ್ಟು ಹಸಿಟ್ಟು ಗಂಟಿಲ್ದಂಗೆ ಈ ಥರ ಮಾಡ್ಕೊಬೇಕು. ಸ್ವಲ್ಪ ಗಟ್ಟಿ ಇರುತ್ತೆ ಹಸಿಟ್ಟು, ಅಂದರೆ ಅಕ್ಕಿ ಹಿಟ್ಟೆಲ್ಲ ಬೇಗ ಗಟ್ಟಿಯಾಗಿರುತ್ತೆ. ನೋಡಿ ಈ ಥರ ಮಾಡಿಕೊಂಡು ಒಂದು ಸೈಡ್ ಎತ್ತಿಕೊಂಬಿಡಿ, ಅದು ಫುಲ್ ಕೂಲ್ ಆಗಬೇಕು. ಸೊ ಎಗ್ ಗ್ರೇವಿಗೆ ಮೊಟ್ಟೆ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, ಅಚ್ಕಾರದ ಪುಡಿ, ಗೋಡಂಬಿ ನೆನೆಸಿಟ್ಕೊಂಡಿದ್ದೀನಿ, ಧನಿಯಾ ಪುಡಿ, ಕಸ್ತೂರಿ ಮೇಥಿ, ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡ್ಕೊಂಡಿರೋದು, 2 ಟೊಮೊಟೊ, ಈರುಳ್ಳಿ, 1 ಈರುಳ್ಳಿ, ದಪ್ಪ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಕರ್ಬೇವಿನ ಸೊಪ್ಪು. ಇಲ್ಲಿ ಟೊಮೊಟೊ ಮತ್ತು ಗೋಡಂಬಿನ ರುಬ್ಕೊಬೇಕು. ನೀವು ಗೋಡಂಬಿ ಒಂದು 10 ನಿಮಿಷ ಇದ್ದಂಗೆ ನೆನೆಸ್ಕೊಂಡ್ರೆ ಸಾಕು. ಇದನ್ನು ರುಬ್ಕೊಬೇಕು. ಮೊಟ್ಟೆನ ಈ ಥರ ಕಟ್ ಮಾಡಿಕೊಂಡು, ಅಂದರೆ ಚಾಕುನಲ್ಲಿ ಈ ಥರ ಮಾಡ್ಕೊಬೋದು, ಇಲ್ಲಾಂದರೆ ಫೋರ್ಕಲ್ಲಾದ್ರೂ ಚುಚ್ಕೊಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಲ್ಲ ಮೊಟ್ಟೆಗೆ ಚೆನ್ನಾಗಿ ಹಿಡಿಯುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. 1/4 ಸ್ಪೂನು ಅಚ್ಕಾರದ ಪುಡಿ, 1/4 ಸ್ಪೂನು ಅರಿಶಿಣ, 1 ಸ್ಪೂನು ಉಪ್ಪು, ಇಷ್ಟನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಬೇಕು. ಒಂದು 2 ನಿಮಿಷ ಹೀಗೆ ಇಟ್ಟರೆ ಸಾಕು. ಮಿಕ್ಸ್ ಮಾಡಿಕೊಂಡು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡ್ ಎತ್ತಿಟ್ಕೊಳ್ಳಿ. ಇವಾಗ ರುಬ್ಕೊಂಡಿದ್ದೀವಲ್ಲ ಟೊಮೊಟೊ ಮತ್ತು ಗೋಡಂಬಿ ಎರಡನ್ನೂ ನುಣ್ಣಗೆ ರುಬ್ಕೊಬೇಕು. ಇವಾಗ ಒಂದು ಪಾತ್ರೆ ಅಥವಾ ಒಂದು ಕಡಾಯಿ, ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾಯೋವರೆಗೆ ವೆಯ್ಟ್ ಮಾಡಬೇಡಿ. ಎಣ್ಣೆ ಹಾಕಿದ ತಕ್ಷಣ ಮೊಟ್ಟೆನ ಹಾಕ್ಕೊಳ್ಳಿ. ವೆಯ್ಟ್ ಮಾಡಿ ಹಾಕಿದ್ರೆ ಮೊಟ್ಟೆ ಸಿಡಮಿಡ ಅಂತ ಸಿಡಿಯುತ್ತೆ. ಸೊ ಎಣ್ಣೆ ಹಾಕಿದ ತಕ್ಷಣ ಮೊಟ್ಟೆನೂ ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ಎಣ್ಣೆಲೆ ಈ ಥರ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಬೇಕು. ಅದೇ ಎಣ್ಣೆಗೆ ಇನ್ನು ಸ್ವಲ್ಪ ಎಣ್ಣೆ ಬೇಕು ಅಂದರೆ ಎಣ್ಣೆ ಹಾಕ್ಕೊಬೋದು. ಇಲ್ಲಿ ನೀವು ಎಣ್ಣೆ, ತುಪ್ಪ, ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಬೋದು. ಬೆಣ್ಣೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಕೆಲವ್ರಿಗೆ ಆಗಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಬೋದು. ಅದು ಚೆನ್ನಾಗಿ ಬಾಡಿದ್ಮೇಲೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು 1 ನಿಮಿಷ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಮೆಣಸಿನ್ಕಾಯಿ ಪುಡಿ ಅಂದರೆ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಅರಿಶಿಣ, ಇದನ್ನು ಹಾಕ್ಕೊಂಡು ನೀಟಾಗಿ ಮಸಾಲೆ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಸೊ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಡಿ. ಲೋ ಫ್ಲೇಮಲ್ಲೇ ಇರಲಿ, ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ. ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಮಾಡ್ಕೊಬೇಕು. ಇವಾಗ ರುಬ್ಬಿರುವಂಥ ಟೊಮೊಟೊ ಗೋಡಂಬಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ಮಸಾಲೆ, ಈರುಳ್ಳಿ ಎಲ್ಲ ಚೆನ್ನಾಗಿ ಟೊಮೊಟೊ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಕುದಿಯಲು ಬಿಟ್ಬಿಡಿ. 2 ನಿಮಿಷ ಏನೂ ಮಾಡೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಉಪ್ಪು ಹಾಕಿ ಕುದಿಯಕ್ಕೆ ಬಿಟ್ಬಿಡಿ, ನೀರು ಹಾಕಬೇಡಿ ಇವಾಗಲೇ. ಸೊ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಕುದ್ದಾದಮೇಲೆ ಇವಾಗ ನೀರನ್ನ ಹಾಕ್ಕೊಳ್ಳಿ. ನೀರು ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಗ್ರೇವಿ ಕುದೀತಾ ಕುದೀತಾ ಗಟ್ಟಿ ಆಗುತ್ತೆ. ಸ್ವಲ್ಪ ಆರಿದ ಮೇಲೂ ಕೂಡ ಗ್ರೇವಿ ಗಟ್ಟಿಯಾಗುತ್ತೆ. ಸೊ ನಿಮಗೆ ಜಾಸ್ತಿ ಗ್ರೇವಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಗ್ಲಾಸು ನೀರು ಹಾಕಿದ್ದೀನಿ. ನೀರು ಹಾಕಿದ ತಕ್ಷಣ ಮೊಟ್ಟೆನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೊಟ್ಟೆ ಎಲ್ಲ ಮಸಾಲೆನ ಅದ್ರ ಮೇಲೆ ಹಿಂಗೆ ಹಾಕಿ
1-2 ಮಿನಿಟ್ಸ್ ಕುದಿಯೋಕ್ಕೆ ಇಟ್ಬಿಡಿ. ಅದು 2 ಮಿನಿಟ್ಸ್ ಕುದ್ದಾದಮೇಲೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಮಸಾಲ ತಳ ಹಿಡಿಬಾರ್ದು. ಅದಕ್ಕೋಸ್ಕರ ಒಂದು 2 ನಿಮಿಷ ಆದಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡು ಸೇಮ್ ಅದೇ ಥರ ಮಸಾಲೆ ಮೊಟ್ಟೆ ಮೇಲೆಲ್ಲ ಹಾಕಿ. ಯಾಕೆ ಹಾಕೋದು ಅಂದರೆ ಮೊಟ್ಟೆ ಸಪ್ಪೆ ಇರಲ್ಲ, ತಿನ್ನಬೇಕಾದ್ರೆ ಮೊಟ್ಟೆ ಕೂಡ ಟೇಸ್ಟಾಗಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕೋದು. ಫೈನಲಿ ನೋಡಿ, ಇಲ್ಲಿ ಎಣ್ಣೆ ಬಿಟ್ಟಿದೆಯಲ್ಲ, ಈ ಥರ ಎಣ್ಣೆ ಬಿಟ್ಟಿದೆ ಅಂತ ಅಂದರೆ ಗ್ರೇವಿ ರೆಡಿ ಇದೆ, ಬೆಂದಿದೆ ಅಂತ ಅರ್ಥ. ಸೊ ಲಾಸ್ಟಲ್ಲಿ ಫೈನಲಿ ಕಸ್ತೂರಿ ಮೇಥಿನ ಈ ಥರ ಕ್ರಷ್ ಮಾಡಿ ಹಾಕ್ಕೊಂಡು ಕ್ಲೋಸ್ ಮಾಡಿ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಫೈನಲಿ ಗ್ರೇವಿ ರೆಡಿ ಆಯಿತು. ಇವಾಗ ಇಲ್ಲಿ ನಾವು ರೊಟ್ಟಿಗೆ ತಿರುವಿಟ್ಟಿದ್ವಲ್ಲ, ಅದು ಕೂಡ ಆರಿದೆ. ಸೊ ಈಗ ಆರಿರಬೇಕಾದ್ರೆ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ನೀಟಾಗಿ, ಸ್ವಲ್ಪ ಬಿಸಿ ಇದ್ದರೆ ಹುಷಾರು, ಇದನ್ನು ಚೆನ್ನಾಗಿ ನಾದ್ಕೊಬೇಕು. ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ನಾದ್ಕೊಳ್ಳೋದ್ರಿಂದ, ಈ ಥರ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಎಲ್ಲೂ ಕೂಡ ಕಿತ್ತೋಗಲ್ಲ. ಇದನ್ನು ನೀವು ಚಪಾತಿ ಥರ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಬೋದು, ಈಸಿ ಆಗುತ್ತೆ. ಅವಾಗ ನಿಮಗೆ ಕೈಯಲ್ಲಿ ತಟ್ಟೋದಿಕ್ಕೆ ಬರಲ್ಲ ಅಂದಾಗ ಚಪಾತಿ ಹಿಟ್ಟಲ್ಲಿ ಲಟ್ಟಿಸ್ತೀವಲ್ಲ ಲಟ್ಟಣಿಗೆ, ಅದೇ ಥರ ಇದು ಕೂಡ ಲಟ್ಟಿಸ್ಕೊಬೋದು. ಸೊ ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ಹಿಟ್ಟು ಕೈಗೆ ಅಂಟಬಾರ್ದು, ಆ ಥರ ಸ್ವಲ್ಪ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ನಾದ್ಕೊಂಡೋದ್ರಿಂದ ರೊಟ್ಟಿ ಉಬ್ಬಿ ಬರುತ್ತೆ. ಕೆಲವ್ರು ಹೇಳ್ತಾರೆ ಈ ಥರ ಮಾಡಿದ್ರು ಕೂಡ ರೊಟ್ಟಿ ಉಬ್ಬರಲ್ಲ ಅಂತ. ಏನಕ್ಕೆ ಬರಲ್ಲ ಉಬ್ಬಿ ಅಂತ ನೆಕ್ಸ್ಟು ತೋರಿಸ್ತೀನಿ. ಸೊ ಈ ಥರ ಸ್ವಲ್ಪ ಜಾಸ್ತಿ ಹಸಿಟ್ಟೆ ಹಾಕ್ಕೊಳ್ಳಿ, ಏನಾಗಲ್ಲ. ಹಸಿಟ್ಟು ಹಾಕ್ಕೊಂಡು ಅಂದರೆ ಕೈಗೆ ಅಂಟಬಾರ್ದು ಅಷ್ಟೇ. ಹಿಟ್ಟು ಈ ಥರ ಹಸಿಟ್ಟು ಹಾಕ್ಕೊಂಡು ನಿಮ್ಗೆ ಎಷ್ಟು ಅಗಲ ಆಗುತ್ತೆ ಅಷ್ಟು ಅಗಲ ತಟ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಚಪಾತಿ ಲಟ್ಟಿಸೋ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಬೋದು. ಈ ಥರ ನೋಡಿ, ಆಮೇಲೆ ಲಟ್ಟಿಸ್ಕೊಬೇಕಾದ್ರೆ ಪ್ರೆಸ್ ಮಾಡಿ ಲಟ್ಟಿಸ್ಬೇಡಿ, ಮೇಲ್ಮೇಲೆ ಲಟ್ಟಿಸ್ಕೊಳ್ಳಿ. ಪ್ರೆಸ್ ಮಾಡಿ ಲಟ್ಟಿಸಿದ್ರೆ ಹಿಟ್ಟು ಮಣೆಗೆ ಕಚ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಅದಕ್ಕೋಸ್ಕರ ಮೇಲ್ಮೇಲೆ ಲಟ್ಟಿಸ್ಕೊಂಡು ಈ ಥರ ನೀವು ಎಷ್ಟು ಅಗಲ ಬೇಕಾದ್ರೂ ತೆಳುವಾಗೆ ಲಟ್ಟಿಸ್ಕೊಬೋದು. ಸೊ ನಾನು ಹೆಂಚು ಎಷ್ಟು ಅಗಲ ಇದೆ ಅಷ್ಟು ಅಗಲ ಲಟ್ಟಿಸ್ಕೊಂಡಿದ್ದೀನಿ. ಇನ್ನೂ ಅಗಲ ಬೇಕು ಅಂದರೂ ಕೂಡ ಲಟ್ಟಿಸ್ಕೊಬೋದು, ತೆಳ್ಳಗೆ ಬರುತ್ತೆ. ಹೆಂಚು ಚೆನ್ನಾಗಿ ಕಾದ ಮೇಲೇ ರೊಟ್ಟಿನ ಹಾಕಿ. ಇವಾಗ ಹೆಂಚು ಚೆನ್ನಾಗಿ ಕಾದಿದೆ, ರೊಟ್ಟಿ ಹಾಕಿದ್ದೀನಿ. ಇದು ಒಂದು 2 ನಿಮಿಷ ಒಂದು ಸೈಡ್ ಬೆಂದಾದ್ಮೇಲೆ ಟರ್ನ್ ಮಾಡಿ. ಇವಾಗ 2 ನಿಮಿಷ ಆಗಿದೆ, ಆಮೇಲೆ ಟರ್ನ್ ಮಾಡಿ. ಹಾಗೆಯೇ 2 ನಿಮಿಷಕ್ಕೂ ಟರ್ನ್ ಮಾಡ್ಕೊಳ್ತಾ ಇರಿ, ಇಲ್ಲಾಂದರೆ ಒಂದೇ ಸೈಡು ಬೇಯೋದಕ್ಕೆ ಬಿಟ್ಬಿಟ್ರೆ ಸೀದೋಗುತ್ತೆ, ಅವಾಗ ಅಷ್ಟು ಚೆನ್ನಾಗಿರಲ್ಲ ರೊಟ್ಟಿ. ಈ ಥರ ಟರ್ನ್ ಮಾಡಿ ಬೇಯಿಸ್ಕೊಬೇಕು. ಇವಾಗ ನೋಡಿ ಉಬ್ಬಿ ಬರ್ತಿದೆ. ಈ ಥರ ಟರ್ನ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಉಬ್ಬುತ್ತೆ. ಒಂದೇ ಸೈಡ್ ನೀವು ಬಿಟ್ಬಿಟ್ರೆ ಉಬ್ಬಲ್ಲ. ಮತ್ತು ಇನ್ನೊಂದು ಟ್ರಿಕ್ಸ್ ಕೂಡ ಹೇಳ್ಕೊಡ್ತೀನಿ ಉಬ್ಬೋದಕ್ಕೆ, ಏನಕ್ಕೆ ಉಬ್ಬಲ್ಲ ಅಂತ. ಈ ಥರ ಮಾಡಿದ್ರೆ ಮಾತ್ರ ಈ ಥರ ರೊಟ್ಟಿ ಉಬ್ಬಿ ಬರೋದು. ಸೊ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಂತಲ್ಲ, ತುಂಬಾ ಚೆನ್ನಾಗಿ ಉಬ್ಬಂತು. ಸೊ ರೆಡಿ ಆಯಿತು ಒಂದು ರೊಟ್ಟಿ. ಇನ್ನೊಂದು ರೊಟ್ಟಿ ಹಾಕ್ತೀನಿ ನೋಡಿ. ಈ ರೊಟ್ಟಿ ಏನಕ್ಕೆ ಉಬ್ಬಲ್ಲ ಅನ್ನೋದು ತೋರಿಸ್ತೀನಿ. ಈ ಥರ ನಾವು ಹಾಕಿರ್ತೀವಿ, ಇದ್ರ ಮೇಲೆ ನೀರನ್ನ ಹಾಕ್ತೀವಿ. ಸೊ ಈ ಥರ ಆದಾಗ ಉಬ್ಬಲ್ಲ, ಅದ್ರ ಮೇಲೆ ನೀರನ್ನ ಹಾಕೋದಿಕ್ಕೆ ಹೋಗಬಾರ್ದು. ನೀರನ್ನ ಇದ್ರ ಮೇಲೆ ಹಾಕಿ ಟರ್ನ್ ಮಾಡಿದರೂ ಕೂಡ ಇದು ಉಬ್ಬಲ್ಲ, ಸಾಫ್ಟಾಗಿ ಬರುತ್ತೆ ರೊಟ್ಟಿ, ಯಾವುದೇ ರೀತಿ ಗಟ್ಟಿ ಇರಲ್ಲ, ಬಟ್ ಉಬ್ಬಲ್ಲ ಅಷ್ಟೇ. ಈ ಥರ ಸಾಫ್ಟಾಗೇ ಇರುತ್ತೆ, ಉಬ್ಬೋದಿಲ್ಲ, ಅದಕ್ಕೆ ಉಬ್ಬಲ್ಲ. ನೀರನ್ನ ಹಾಕೋದಿಕ್ಕೆ ಹೋಗ್ಬೇಡಿ, ನೀರು ಹಾಕೋದಿಲ್ಲ ಅಂದರೆ ಉಬ್ಬುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಬಂದಿದೆಯಲ್ಲ, ಸಕ್ಕತ್ತಾಗಿತ್ತು ಮಾತ್ರ. ಆ ಫ್ಲೇವರ್ ಇದೆಯಲ್ಲ, ಕಸ್ತೂರಿ ಮೇಥಿ ಫ್ಲೇವರು ತುಂಬಾ ಟೇಸ್ಟಿಯಾಗಂತೂ ಮಸ್ತಾಗಿತ್ತು. ಈಸಿಯಾಗಿ ಮಾಡ್ಕೋಬೋದು. ಡಾಬಾದಲ್ಲಿ ಇದೇ ಥರ ಕೊಡೋದು. ಅವರು ಮೊಟ್ಟೆ ಎಲ್ಲ ಬೇಯಿಸಿ ಈ ಥರ ಎಲ್ಲ ಮಾಡಿಟ್ಕೊಂಡಿರ್ತಾರೆ, ಕೇಳಿದ ತಕ್ಷಣ ಅಲ್ಲೇ ಒಗ್ಗರಣೆಗೆ ಹಾಕಿ ಕೊಡ್ತಾರೆ. ಈಸಿ ಇರೋದ್ರಿಂದನೇ ಅವರು ಕ್ವಿಕ್ಕಾಗಿ ಬೇಗ ಕೊಡೋದು. ಸೊ ನೋಡಿ, ಉಬ್ಬಿರುವಂಥ ರೊಟ್ಟಿ ಇಷ್ಟು ಸಾಫ್ಟಾಗಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿನ್ನೋ ಅಂಥ ರೊಟ್ಟಿ, ಮತ್ತು ಉಬ್ಬದೇ ಇರೋವಂಥ ರೊಟ್ಟಿ, ಅದು ಕೂಡ ಸಾಫ್ಟಾಗಿರುತ್ತೆ ಬಟ್ ಉಬ್ಬಿರಲ್ಲ ಅಷ್ಟೇ ವ್ಯತ್ಯಾಸ, ಇನ್ನೇನಿರಲ್ಲ. ಸೊ ಫೈನಲಿ ಎಗ್ ಗ್ರೇವಿ, ಡಾಬಾ ಸ್ಟೈಲ್ ಎಗ್ ಗ್ರೇವಿ ರೆಡಿ ಆಯಿತು. ನಮ್ಮ ಮನೇಲಂತೂ ಸಿಕ್ಕಾಬಟ್ಟೆ ಇಷ್ಟಪಟ್ಟು ತಿನ್ನೋ ಅಂಥ ಎಗ್ ಮಸಾಲ, ಎಗ್ ಗ್ರೇವಿ ಏನು ಬೇಕಾದ್ರೂ ಅನ್ಕೋಬೋದು, ತಿಳ್ಕೊಬೋದು. ಮಸ್ತಾಗಿತ್ತು. ನಾನು ತಿಂದಾದ್ಮೇಲೆ ಯೋಚನೆ ಮಾಡಿದೆ, ಇದಕ್ಕೆ
ಈರುಳ್ಳಿ ಕಾಂಬಿನೇಷನ್ ಇದ್ದಿದ್ರೆ ಮಸ್ತ್ ಆಗಿರ್ತಿತ್ತು ಅಂತ ಅವಾಗ ನೆನಪಾಗಿ ಈರುಳ್ಳಿ ಹಾಕೊಂಡೆ. ಈರುಳ್ಳಿ ಹಾಕೊಂಡು ತಿಂದ್ರಂತೂ ತುಂಬಾನೇ ಚೆನ್ನಾಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.